ಎಲ್ರಿಗೂ ನಮಸ್ಕಾರ. ನಾನು ನಿಮಗಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಆ್ಯಕ್ಚುಲಿ ಈ ವಿಡಿಯೋಲಿ ಏನಪ್ಪ ಅಂತಂದರೆ ನಮ್ಮ ಮ್ಯಾಕ್ಸಿಗೆ ಏನು ಪ್ರಾಬ್ಲಮ್ ಆಗಿತ್ತು ಮತ್ತು ಅದು ಅವನಿಗೆ ಸ್ವಲ್ಪ ಗಾಯಗಳೆಲ್ಲ ಆಗಿತ್ತು. ಹಾಗಾಗಿ ಏನಾಗಿತ್ತು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಹೋಗಿ ನೋಡ್ಕೊಬನ್ನಿ. ಮಾಮ್ ಚೆನ್ನಾಗಿ ಬರ್ದೆ, ಹೇಳು ಏನಾದರೂ. ಹಾಂ ಹಾಂ ಏನಾಯಿತು? ನಮ್ಮಮ್ಮಂಗೆ ಖುಷಿ ಆಯ್ತಂತೆ. ಏನು ಗೊತ್ತಾ, ಎಷ್ಟು ಶ್ರಮ ಪಟ್ಟು ಬರ್ದೆ ಹೇಳು, ತಿಂಡಿ ಮಾಡ್ಕೊಂಡೋಗಿಲ್ಲ. ಖುಷಿ ಆಯಿತು ಗೈಸ್. ಹಾಂ ಏನಮ್ಮ? ತಿಂಡಿ ಮಾಡ್ಕೊಂಡು ಹೋಗ್ತಿದ್ರೆ ಫೋನ್ ನೋಡ್ತಾ ಇದ್ದೆ. ಇನ್ನೂ ಒಂದು ಹಾಫ್ ಆನ್ ಅವರಲ್ಲಿ ಎಕ್ಸಾಮ್ ಸ್ಟಾರ್ಟ್ ಅಂದಾಗ ಕೂಡ ನಾನು ಫೋನ್ ನೋಡ್ತಾ ಇದ್ದೀನಿ ಗೈಸ್. ಟೆನ್ಷನ್ನೇ ಆಗಲ್ಲ, ಅದೇ ನನ್ನ ಟೆನ್ಷನ್ನು. ಎಕ್ಸಾಮ್ ಅನ್ನೋ ಟೆನ್ಷನ್ನೇ ಆಗಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು. ಎಸ್, ಮುಗೀತು ಗೈಸ್, ಇವತ್ತಿಗೆಲ್ಲ ಮುಗೀತು. ಆರಾಮಾಗಿ ಉಸಿರಾಡ್ಬೋದು. ಲ್ಯಾಬ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ದು ತುಂಬ ಖುಷಿ ಆಯಿತು. ನಮ್ಮ ಮ್ಯಾಕ್ಸಿ ನೋಡಿ, ಇವಾಗ ಬಂದಿದ್ದೀನಿ, ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಬಂದರೂ ನೋಡ್ಕೊಂಡು ಹಂಗೆ ಹೋದೆ ಅಂದ್ಬಿಟ್ಟು ಅಳ್ತಾವನೆ ನೋಡ್ರಿ. ಪಾಪ ಗೈಸ್, ನಾಯೆಲ್ಲ ಕಚ್ಚಿಬಿಟ್ಟು ಇದ್ರಲ್ಲಿ ಬೋನ್ ಒಳಗಡೆ ಕೂಡಾಕಿದ್ದೀವಿ. ನೋಡಿ ಹೆಂಗೆ ಬಡ್ಕೊತಾನೆ. ಇಲ್ಲಿ ಮುಂದೆ ಕೂತ್ಕೊಂಡು ಹಿಂಗಿರ್ತಾನೆ. ಜಸ್ಟ್ ಹತ್ತು ಕಡೆ ಹೋದ್ರೆ ನೋಡಿ ಹೆಂಗೆ. ಏನೋ ಬಿಡ್ಬೇಕಾ ಬಿಡ್ಬೇಕಾ ಹಾಂ ಬಿಡ್ಬೇಕಾ? ಏಯ್ ಯಾಕೋ ಇಲ್ಲಿ ಬಾ. ಪಾಪ ಗೈಸ್, ಬೆಳಗ್ಗೆಯಿಂದ ಆ್ಯಕ್ಚುಲಿ ನಾನು ಇಷ್ಟು ದಿನ ಬರೀ ಮ್ಯಾಕ್ಸಿಗೆ ಔಷಧಿ ಆಗ್ತಿದ್ದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ನಲ್ಲ, ಏನಕ್ಕೆ ಅಂತ ಹೇಳಿರಲಿಲ್ಲ. ಯಾವಾಗ ಯಾವಾಗ ಇದಕ್ಕೆ ಕಚ್ಚಿದ್ದು? 9 ಡೇಸ್ ಆಯಿತಾ? ಒಂದು 8-9 ದಿನ ಆಯಿತು ಗೈಸ್. ಮಧ್ಯರಾತ್ರಿಲಿ ನಾವು ಕಟ್ಟಾಗ್ತಾ ಇರಲಿಲ್ಲ. ಇಲ್ಲೇ ನಮ್ಮದು ಸ್ಟೆಪ್ಸ್ ಕೆಳಗಡೆ ಮಲ್ಕೋತಾ ಇದ್ದ ಅವನು. ನೋಡಿ ಪಾಪ, ಸ್ಟೆಪ್ಸ್ ಕೆಳಗಡೆ ಮಲ್ಕೋತಾ ಇದ್ದ. ಓಕೆ ಅಂತ ಅಂದ್ಬಿಟ್ಟು ಮಲ್ಕೊಳ್ಳಿ ಅಂತ ಬಿಟ್ಟು, ಇನ್ನೇನು ಕಟ್ಟಾಕೋದು ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟು. ತುಂಬ ಚೆನ್ನಾಗಿ ರೂಢಿಯಾಗಿದ್ದ. ಅವನು ನಮ್ಮ ಮನೆ ಹತ್ರ ಬಂದು ಒಂದು 15 ಡೇಸ್ 20 ಡೇಸ್ ಆಯಿತು. ಆವಾಗಲಿಂದನೂ ಹಂಗೆ ಮಲ್ಕೋತಾ ಇದ್ದ. ಓಕೆ ಅಂತ ಸುಮ್ಮನೆ ಒಂದು 2 ದಿನ ಅಲ್ಲಿ ಬಚ್ಚಲ ಮನೆ ರೂಮಲ್ಲಿ ಕೂಡ ಹಾಕಿದ್ದು. ಅದಾದಮೇಲೆ ಕಿರ್ಚ್ಕೋತಾ ಇದ್ದೋ ಅಂತಂದ್ಬಿಟ್ಟು ಬಿಟ್ಟ. ಆರಾಮಾಗಿ ಅಲ್ಲಿ ದಿಂಬು ಹಾಕಿದ್ದೋ ಮಲ್ಕೊಳ್ಳೋನು. ಬಟ್ ಏನಾಯಿತು ಅಂತ ಗೊತ್ತಿಲ್ಲ. ಅವತ್ತು ಇವರೇ ಕಿರ್ಚ್ಕೊಂಡು ಆಚೆ ಬಂದಿದ್ದೋ ಇಲ್ಲ ಅದೇ ಬಂತೋ ಗೊತ್ತಿಲ್ಲ. ಒಂದು ದೊಡ್ಡ ನಾಯಿ ಬಂದುಬಿಟ್ಟು ಫುಲ್ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಇದೆಲ್ಲ ಕಿಚ್ಚಾಡಿಕೊಂಡು ಇಲ್ಲಿ ಕಿವಿ ಹತ್ರ ಎಲ್ಲ ಕಚ್ಚಿಬಿಟ್ಟು ಬ್ಲಡ್ ಬಂದುಬಿಟ್ಟಿತ್ತು. ನನ್ನ ತಂಗಿ ಇದು ಕಿಚ್ಚೋದು ನೋಡಿಬಿಟ್ಟು ನೋಡಿ ಹೆಂಗೆ ಕಚ್ಚಿದೆ ಅಂತ. ಕಿರ್ಚಾಡೋದೆಲ್ಲ ನೋಡಿಬಿಟ್ಟು ನನ್ನ ತಂಗಿ ಓಡಿ ಬಂದಿದ್ದಾಳೆ, ಎತ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ಒಂದು 3 o'clock ಆಗಿತ್ತು. ನನ್ನ ತಂಗಿ ಓಡೋಗಿದ ತಕ್ಷಣ ಬಿಡಿಸ್ಕೊಂಡು ಬಂದಳು. ಇಲ್ಲಿ ಬಂದು ನೋಡಿದ್ರೆ ಫುಲ್ಲು ನನಗೆ ಒಂದು 5 o'clock ಹಂಗೇನೋ ಎಚ್ಚರಿಕೆ ಆಯಿತು. ತುಂಬ ಬಡ್ಕೊತಾ ಇದ್ದ. ಆಮೇಲೆ ಎಲ್ಲೋ ಕೂಡ ಹಾಕಿರೋ ಥರ ಸೌಂಡ್ ಬರ್ತಾಯಿತ್ತು. ಓಕೆ ಏನು ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಎದ್ದೀಚೆ ಬಂದೆ. ಹಿಂಗೆ ತೆಗಿತೀನಿ, ಫುಲ್ ಬ್ಲಡ್ ಆಗಿಬಿಟ್ಟಿದ್ದಾನೆ. ಹೆಂಗೆ ಅಂತಂದರೆ ಇಲ್ಲಿ ನೋಡಿ, ಇದು ಇಯರ್ಸ್ ಹತ್ರ ಎಲ್ಲ ಫುಲ್ಲು, ಕಿವಿ ಹತ್ರ ಫುಲ್ ಬ್ಲಡ್ಡು, ಅಲ್ಲೆಲ್ಲ ನೆಲದಲ್ಲೆಲ್ಲ ಫುಲ್ ಬ್ಲಡ್ಡು. ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ನಾನು 5 ಗಂಟೆಗೆ ಎದ್ದಿದ್ದು, 6:30ವರೆಗೂ ನನಗೆ ನಿದ್ದೆನೂ ಬಂದಿಲ್ಲ. ಫೋನ್ ಕೈಯಲ್ಲಿದೆ, ನನಗೆ ಫೋನ್ ನೋಡೋಕ್ಕೂ ಇಷ್ಟ ಆಗ್ತಿಲ್ಲ. ಹಂಗಾಗೋಯ್ತು. ಅವನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದೆ, ಆಟ ಆಡಿಸ್ಕೊಂಡು. ಪರವಾಗಿಲ್ಲ, ಕಾಲಿಗೆಲ್ಲ ಏನೂ ಒಟ್ಟಾಗಿರಲಿಲ್ಲ. ಆರಾಮಾಗಿ ಓಡಾಡೋನು ಎಲ್ಲ ಮಾಡೋನು. ಜಸ್ಟ್ ಇಲ್ಲಿ ಮಾತ್ರ ನೋಡಿ, ಇಲ್ಲಿ ಮಾತ್ರ ಇದಾಗಿತ್ತು. ಸೊ ಏನು ಅಷ್ಟೊಂದು ಇರಲಿ. 6:30ವರೆಗೂ 1.5 hour ಮಲ್ಕೊಂಡೇ ಇಲ್ಲ ಗೈಸ್. ನಾನು ಹಂಗೆ ನೋಡಿಕೊಂಡೇ ಕೂತ್ಕೊಂಡಿದ್ದೆ. ಇಲ್ಲೇ ನಿಂತ್ಕೊಂಡಿದ್ದೆ, ಇಲ್ಲೇ ಕೂತ್ಕೊಂಡಿದ್ದೆ. ಅವನು ಇಲ್ಲೇ ಪಕ್ಕದಲ್ಲೇ ಕೂತ್ಕೊಂಡಿದ್ದೆ. ಈಗ ಹೆಂಗೆ ಕೂತ್ಕೊಂಡಿದ್ದೀನಿ ಹಂಗೆ ಕೂತ್ಕೊಂಡು ನೋಡ್ಕೋತಾ ಇದ್ದೆ. ಆಮೇಲೆ 6:30ಗೆ ಎಲ್ಲರೂ ಎದ್ದರು. ಆಮೇಲೆ ಅವಾಗಿನ್ನೂ ನನಗೆ ಹಾಲಿಡೇಸ್ ಇತ್ತು. ನಾಳೆ ಎಕ್ಸಾಮ್ ಅನ್ಬೇಕಾದ್ರೆ ಇವತ್ತು ಹೋಗಿ, ನಾಳೆ ಎಕ್ಸಾಮ್ಗೆ ಇವತ್ತು ರಜಾ ಕೊಟ್ಟಿದ್ರು ಅನ್ನೋ ಥರ ಇತ್ತು. ಆಮೇಲೆ ನಾನು ನಮ್ಮಮ್ಮ ಎಲ್ಲ ಇದ್ರಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಹೋದೆ. ಫುಲ್ಲು ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ಕಿರ್ಚ್ಕೊಂಡೆಲ್ಲ ಗಂಟಲೆಲ್ಲ ಒಣಗೋಗಿತ್ತೇನೋ. ನಮ್ಮಮ್ಮ ಹಾಲು ತೊಗೊಂಬಂದು ಹಾಕಿದ್ರು, ಕುಡಿದ್ಬಿಟ್ಟು ಸುಮ್ಮನೆ ಏನೋ ಸೌಂಡ್ ಮಾಡಲಿಲ್ಲ ಗೈಸ್. ಸುಮ್ಮನೆ ಕುತ್ಕೊಂಡಿದ್ದ, ಸುಮ್ಮನೆ ಮಲ್ಕೊಂಡಿದ್ದ ಗೈಸ್. ಹಾಲು ಕುಡಿದ್ಬಿಟ್ಟು ನನಗೆ ಫುಲ್ ಬೇಜಾರಾಗಿತ್ತು. ಅವಾಗ ತಾನೇ ಒಳಗಡೆ ಹೋಗಿದ್ದೀನಿ, ನಮ್ಮಮ್ಮ ಹಾಲು ಹಾಕಿದ್ದಾರೆ, ಕುಡಿದು ಮಲ್ಕೊಂಡಿದ್ದಾನೆ. ಆ ನಾಯಿ, ದೊಡ್ಡ ನಾಯಿ ಮತ್ತೆ ಬಂದುಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಫುಲ್ ಹೆಂಗೆ ಅಂದರೆ ಹಿಂಗೆ ಮಲಗಿಸ್ಕೊಂಡು ಇಲ್ಲೆಲ್ಲ ಕಿತ್ತು ಎಲ್ಲ ಹಂಗೆಲ್ಲ ಮಾಡಿಬಿಟ್ಟಿದೆ. ಓಕೆ, ಅವನು ಲಾಸ್ಟಿಗೆ ಹೆಂಗೆ ಅಂದರೆ ಕಿಚ್ಚಿ ಸುಸ್ತಾಗಿ ಕಿರ್ಚೋದೇ ಬಿಟ್ಬಿಟ್ಟ. ಆಮೇಲೆ ಫುಲ್ಲು ಬಾಯಲ್ಲೆಲ್ಲ ಎಂಜಿಲ್ ಬಂದುಬಿಡ್ತು, ಬಿದ್ದೋಗ್ಬಿಟ್ಟ. ಬೇಜಾರಾಯಿತು. ಇನ್ನೇನು ಫುಲ್ ನನಗೆ ಅಳು, ಅಲ್ಲೆಲ್ಲ ನನ್ನೇ ನೋಡ್ತಿದ್ದಾರೆ. ನಾನು ಅಳೋದು ನೋಡ್ಬಿಟ್ಟು ಅಳು
ಅಲ್ಲಿಂದ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲ ನಾನು ಅಳ್ತಾ ಇದ್ದಿದ್ದು ನೋಡ್ಬಿಟ್ಟು ನಮ್ಮಮ್ಮ ಇದನ್ನು ತೊಗೊಂಡೋಗಿ ಎಲ್ಲಾದರೂ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಮತ್ತು ಎಲ್ರೂ ಅದೆಲ್ಲ ಇನ್ನು ಬದುಕೋದಿಲ್ಲ ಸತ್ತೋಗ್ಬಿಡುತ್ತೆ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿ ಬಿಟ್ಟು ಬಂದರು. ಹಂಗಾಗಿರೋ ಟೈಮಲ್ಲೂ ನಾನು ಹತ್ಕೊಂಡು ಬರ್ಬೇಕಾದ್ರೆ ನಾನು ಹಿಂದೆ ಫುಲ್ ಬ್ಲಡ್ಡು ಸುರಿದೋಗ್ತಿದೆ. ನಾನು ಹಿಂದೆನೇ ಓಡಿ ಬಂದ. ನನಗೆ ಅದೆಲ್ಲ ನೆನೆಸ್ಕೊಂಡು ಸಿಕ್ಕಾಬಿಟ್ಟೆ ಬೇಜಾರಾಯಿತು. ಆಮೇಲೆ ಬಿಟ್ಟು ಬಂದುಬಿಟ್ಟಿದ್ರು. ಆಮೇಲೆ ಮತ್ತೆ ಒಂದು ಡೇ ಅಲ್ಲೇ ಬಿಟ್ಬಿಟ್ಟು ಮತ್ತೆ ವಾಪಸ್ಸು ಇಲ್ಲೇನೂ ಕಿತ್ತೋಗಿರಲಿಲ್ಲ. ಜಸ್ಟ್ ಅದ್ರದ್ದು ನಾಯಿ ಮರಿದು ಅಲ್ಲಿ ಮಾತ್ರ ಬಿದ್ದಿತ್ತು. ದೊಡ್ಡ ನಾಯಿ ಕಚ್ಚಿತ್ತಲ್ಲ ಅದ್ರದ್ದು ಅಲ್ಲಿ ಮಾತ್ರ ಬಿದ್ದಿತ್ತು. ವಾಸಿ ಮಾಡ್ಬೋದು ಅಂತ ಕೇಳ್ಬಿಟ್ಟು ಡಾಕ್ಟ್ರಿಗೆ ಕೇಳ್ದು. ಇಂಜೆಕ್ಷನ್ ಎಲ್ಲ ಕೊಡಲ್ಲ, ಚಿಕ್ಕ ಮರಿ ಅಲ್ವಾ, ಹಾಗಾಗಿ ಇಂಜೆಕ್ಷನ್ ಎಲ್ಲ ಏನೂ ಕೊಡಲ್ಲ. ನೋಡಿ ಹೆಂಗಾಡ್ತಾವನೆ, ಏಯ್ ಚಿಕ್ಕ ಮರಿ. ಇಂಜೆಕ್ಷನ್ ಎಲ್ಲ ಏನೂ ಕೊಡಲ್ಲ, ಟಿಂಚರ್ ಕೊಡ್ತೀವಿ ಯಾಕೆ ಅಂತ ಹೇಳಿದ್ರು. ಅದಾದಮೇಲೆ ಅದನ್ನು ಗ್ಲೂಕೋಸ್ ತಂದ್ಬಿಟ್ಟು ಅದೆಲ್ಲ ಬ್ಲಡ್ ಎಲ್ಲ ತೊಳೆದು ನೀಟಾಗಿ ಟಿಂಚರ್ ಎಲ್ಲ ಹಾಕಿ ಎಲ್ಲ ಫುಲ್ ಇಲ್ಲೆಲ್ಲ ಹಿಂಗೆ ಊತ ಬಂದುಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ಸರಿ ಮಾಡಿದ್ದೀವಿ ಗೈಸ್. ಇಷ್ಟು ಕತೆ ಆಯಿತು. ನಿಜವಾಗ್ಲೂ ಮೇಲಕ್ಕೆ ಎದೊಳ್ತಿರ್ಲಿಲ್ಲ. ಅದ್ರದ್ದು ಫೋಟೋಸ್ ತೊಗೊಂಡಿದ್ದು ಫೋಟೋಸ್ ವಿಡಿಯೋಸ್ ಇದೆ, ನಾನು ಹಾಕ್ತೀನಿ ನೋಡಿ ಇಲ್ಲಿ ಸೈಡಲ್ಲಿ. ಹೆಂಗೆ ಆಗ್ಬಿಟ್ಟಿದ್ದ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರು. ಅಷ್ಟು ರಕ್ತ ಸುರಿತಿದ್ರು, ಎಲ್ಲ ಮಾಡ್ತಿದ್ರು. ನಮ್ಮಪ್ಪ ಗಾಡಿ ಏನಾದರೂ ಹೋದರೆ ಹಿಂದೆ ಫುಲ್ಲು ಓಡೋಗ್ತಾನೆ. ಅವತ್ತು ಕೂಡ ಅಷ್ಟೆಲ್ಲ ಗಾಯ ಆಗಿದೆ, ಅಷ್ಟು ನೋವಿದ್ಕೊಂಡು ನಮ್ಮಪ್ಪ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂದೆಗಡೆ ಓಡ್ತಾ ಇದ್ದ. ಅದೆಲ್ಲ ನೋಡಿದಾಗ ಬಿಡಬೇಕಂತ ಅನ್ನಿಸ್ಲಿಲ್ಲ. ಅದಕ್ಕೆ ಮತ್ತೆ ಇವನ್ನೇ ಕರ್ಕೊಂಬಂದು. ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಗೊತ್ತಾ ಗೈಸ್. ಹಾಗಾಗೋ ಒಂದು ದಿನ ಮುಂಚೆ 1 ಅವರ್ ನಾನು ಯಾವತ್ತೂ ಅಷ್ಟೊಂದು ಆಟ ಆಡಿಸ್ತಿರ್ಲಿಲ್ಲ ಕೂತ್ಕೊಂಡು. ಕಾಲೇಜಿಂದ ಬಂದು ಒಂದು 8:30 ನೈಟ್ 8:30ವರೆಗೂ ನಾನು ಒಳಗಡೆ ಹೋಗಿಲ್ಲ. ಫುಲ್ ಆಟ ಆಡಿಸಿದ್ದೀನಿ, ಫುಲ್ಲು ಇದು ಮಾಡಿದ್ದೀನಿ. ಆ ವಿಡಿಯೋಸು ಮಧ್ಯೆ ಇಲ್ಲಿ ಹಾಕ್ತೀನಿ ನೋಡಿ ಕ್ಲಿಪ್ಪಿಂಗ್ಸು. ಅದೆಲ್ಲ ನೆನೆಸ್ಕೊಂಡು ಫುಲ್ ಫೀಲ್ ಆಗೋಯಿತು. ಆಮೇಲೆ ಬಿಡೋಕ್ಕೆ ಮನಸ್ಸಾಗಿಲ್ಲ ಗೈಸ್. ಆಯ್ ಅದು ಹಂಗಾಗೋವರೆಗೂ ಮ್ಯಾಕ್ಸಿ ಅಂದರೆ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಈಗ ಮ್ಯಾಕ್ಸಿ ಅಂತ ಅಂದರೆ ಸಾಕು ತಿರುಗಿ ನೋಡ್ತಾನೆ. ಮತ್ತು ಅಲ್ಲೋಗಿ ಕುತ್ಕೊಂಡಿದ್ರೆ ಮಾತ್ರ ಸುಮ್ಮನೆ ಇರ್ತಾನೆ. ಅಕಸ್ಮಾತ್ ಏನಾದರೂ ಬಿಟ್ಟಿಲ್ಲ ಅಂತ ಅಂದ್ಬಿಟ್ರೆ ಕಿರ್ಚ್ತಿರ್ತಾನೆ. ಜಾಸ್ತಿ ಇವಾಗ ಆ್ಯಕ್ಟಿವ್ ಆಗಿದ್ದಾನೆ ನೋಡಿ. ಬೇಜಾರಾಗುತ್ತೆ ಹಿಂಗೆಲ್ಲ ಆಗಿರೋದು ನೋಡಿ. ಮ್ಯಾಕ್ಸಿ ಮಧ್ಯಾಹ್ನಕ್ಕೆ ಮನೆಗೆ ಬಂದೆ ಗೈಸ್. ಯಾಕೆಂದರೆ ನಮ್ಮಮ್ಮ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಬೆಳಗ್ಗೆ ತಿಂದೋಗಿಲ್ಲ ಅಂದ್ಬಿಟ್ಟು ಕ್ಯಾಂಟೀನಲ್ಲಿ ತಿಂದ್ಬಿಟ್ಟಿದ್ದೆ. ಸೊ ಹೊರಗಡೆ ತಿನ್ನೋದು ಬೇಡ ಅಂದ್ಕೊಂಡು, ಅದು ರೈಸ್ ಬೇರೆ ತಿಂದಿದ್ದೆ ಬೆಳಗ್ಗೆ, ಚಪಾತಿ ತಿನ್ನೋಣ ಅಂತ ಬಂದೆ. ಏನಮ್ಮ ಚಪಾತಿಗೆ? ಚಟ್ನಿನಾ? ಅಲ್ಲಿ ನಾನು ಬೀಟ್ರೋಟ್ ಬಿಡಲಿ ನೋಡಿದ್ರೆ ಮಾಡಿ ಬಿಡು, ನಾನೇ ಮಾಡ್ಕೋತೀನಿ ರೈಸ್ಗೆ. ಚಪಾತಿಗೆ ಯು ಗೈಸ್ ಡೋಂಟ್ ನೋ ಎಷ್ಟು ಹ್ಯಾಪಿಯಾಗಿದ್ದೀನಿ, ಎಷ್ಟು ಖುಷಿಯಾಗಿದ್ದೀನಿ, ಹೇಳ್ತಾರೆ ಎಷ್ಟು ರಿಲ್ಯಾಕ್ಸ್ ಆಗಿದ್ದೀನಿ ಅಂತ ಗೈಸ್. ಎಲ್ಲ ಎಕ್ಸಾಮ್ಸ್ ಮುಗೀತು, ಎಲ್ಲ ಥಿಯರಿ ಪ್ರಾಕ್ಟಿಕಲ್ ಎಲ್ಲ ಮುಗೀತು. ಏನೋ ಒಂಥರ ಸಮಾಧಾನ. ಸ್ಟಾರ್ಟಿಂಗಲ್ಲಿ ಇವತ್ತು ಫಸ್ಟ್ ಡೇ ಬಿದ್ದಾಗ ಸ್ವಲ್ಪ ಬೇಜಾರಾಯಿತು, ಅಯ್ಯೋ ಫಸ್ಟ್ ಡೇನೇ ಓದಿಲ್ಲ ಅಂತ. ಬಟ್ ಇವಾಗ ಈಸಿಯಾಗಿರೋದು ಬಂದು ಔಟ್ಪುಟ್ ಎಲ್ಲ ಬಂದಮೇಲೆ ಇವಾಗ ಅನ್ನಿಸ್ತಿದೆ ಗಾಡ್ ಬೇಗ ಮುಗ್ದೋಗಿದ್ದಕ್ಕೆ ಬೇಗ ಇನ್ನೂ ಸ್ವಲ್ಪ ಫ್ರೀ ಆಯಿತು. ಇಲ್ಲ ಅಂತಂದಿದ್ರೆ ನಾಳೆ ಇನ್ನೂ ಎಷ್ಟು ದಿನ ಕೊಟ್ಟಿದ್ರು ಓದ್ತಾ ಇರಲಿಲ್ಲ, ಅದಂತೂ ಪಕ್ಕ. ಖುಷಿ ಆಯಿತು. ಆಮೇಲೆ ಐ ನೋ ಗೈಸ್ ಎಕ್ಸಾಮ್ಸ್ ಆರ್ ಮೋರ್ ಇಂಪಾರ್ಟೆಂಟ್, ಬಟ್ ಎಕ್ಸಾಮ್ಸ್ ಎಲ್ಲನೂ ಡಿಸೈಡ್ ಮಾಡಲ್ಲ ಎಲ್ಲ ಟೈಮಲ್ಲೂ. ನಾನು ತುಂಬ ಏನು ಹೇಳ್ತಾರೆ ಡೈರೆಕ್ಟಾಗಿ ನೋಡಿದ್ದೀನಿ, ಡೈರೆಕ್ಟ್ ಎಕ್ಸಾಂಪಲ್ಸ್ನ ನೋಡಿದ್ದೀನಿ. ಝೀರೋ ನಾಲೆಡ್ಜ್ ಇಟ್ಕೊಂಡು ಅವ್ರದ್ದು CGPA SGPA ಎಷ್ಟು ಹೈ ಇರುತ್ತೆ ಅಂತ ಅಂದರೆ ಎಲ್ಲ ಹೆಂಗೆ ಬರೀತಾರೆ ಅಂದರೆ ಬಯಟ್ ಏನು ಹೇಳ್ತಾನೆ, ದೇವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂಥರ ಲೈಕ್ ಏನು ಕೊಟ್ಬಿಟ್ಟಿರ್ತಾನೆ, ಸ್ಪೆಷಲ್ ಮೆಮೊರಿ ಪವರ್ ಕೊಟ್ಟಿರ್ತಾನೆ ಗೈಸ್. ಹೆಂಗೆ ಅಂತ ಅಂದರೆ ಅವ್ರು ಏನು ಓದಿರ್ತಾರೆ ಟಕ್ಕಂತ ಹಾಗೆ ಬಟ್ಟ ಬಯಟ್, ನಾಲೆಡ್ಜ್ ಝೀರೋ. ಬಯಟ್ ಓಡ್ತೀವಿ ಮಾತ್ರ ಸಖತ್ತಾಗಿ ನೆನ್ಪಿಟ್ಕೋತಾರೆ. ಬಟ್ ಇನ್ನು ಕೆಲವರಿಗೆ ಬಯಟ್ ಮಾಡೋದು ಅರ್ಥ ಆಗಲ್ಲ, ಅರ್ಥ ಮಾಡ್ಕೊಂಡು ಓದೋದ್ರಷ್ಟೇ ಅರ್ಥ ಆಗೋದು. ಇನ್ನು ಯಾವ್ಯಾವ ಥರ ಜನ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ವಾ, ಏನು ಹಲ್ಲಿದ್ದವ್ರಿಗೆ ಕಡಲೆ ಇರೋದಿಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರೋದಿಲ್ಲ. ಅದನ್ನು ಟ್ರೂ ಅಂತ ಅಂದ್ಕೊಂಡು ಸುಮ್ಮನಾಗಬೇಕಾಗುತ್ತೆ ಅಷ್ಟೇ ಗೈಸ್. ಇಷ್ಟು ಕತೆ ಆಗಿತ್ತು, ಸಿಕ್ಕಾಪಟ್ಟೆ ಬೇಜಾರಾಯಿತು, ತುಂಬ ನೋವಾಗಿದೆ ಅವನಿಗೆ. ಎಷ್ಟು ಕಿಚ್ಕೊಂಡು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಳ್ಳೆ ಚಿಕ್ಕ ಮಕ್ಕಳು ಅಳಲ್ವಾ ಆ ಥರ ಆಗ್ಬಿಟ್ಟಿದೆ ಅವನ ವಾಯ್ಸು. ಕಿರ್ಚಿದಾಗೆಲ್ಲ ಒಂಥರ ಬೇಜಾರಾಗುತ್ತೆ ನಿಜವಾಗ್ಲೂ. ಅದು ಯಾವ ನಾಯಿಗಳು ಬಂದಿದ್ದೋ ಏನು ಅಂತ ಗೊತ್ತಿಲ್ಲ. ನಮ್ಮಮ್ಮ ಇವಾಗ ಸೌಂಡ್ ಆನ್ ಮಾಡಿದ್ರು. ಇಟ್ಸ್ ಓಕೆ. ಇದಾಗಿತ್ತು ಗೈಸ್, ಪರವಾಗಿಲ್ಲ. ಇವಾಗ ಅದು ಗ್ಲೂಕೋಸಿಂದ ಎಲ್ಲ ಕ್ಲೀನ್ ಮಾಡಿ ಇನ್ನು ಟಿಂಚರ್ ಎಲ್ಲ ಹಾಕಿ ನಾವು ಆಲ್ಮೋಸ್ಟ್ ಒಂದು 80-85% ಎಲ್ಲ ಕ್ಲಿಯರ್ ಮಾಡಿದ್ವಿ. ಅದೆಲ್ಲ ಸ್ವಲ್ಪ ಒಣಗಿರೋ ಥರ ಆಗಿದೆ. ಸ್ನಾನ ಮಾಡಿಸ್ಬೇಕು, ಬಟ್ ಇವಾಗಲೇ ಬೇಡ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ.
ಅಷ್ಟೇ ಈ ಥರ ಎಲ್ಲ ಕತೆ ಆಯಿತು ಗೈಸ್ ಅವನಿಗೆ ಪಾಪ ಗಾಯ ಆಗಿದೆ ಔಷಧಿ ಹಾಕಬೇಕು ಈ ಥರನೇ ಹೇಳ್ತಾ ಇದ್ದೆ. ಶೋ ಏನಾಗಿದೆ ಅಂತ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಪರ್ಸ್ನಲಿ ನನಗೆ ಈ ವಿಡಿಯೋನ ಹಂಚ್ಕೋಬೇಕಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಧನ್ಯವಾದಗಳು.